ನಮ್ಮದು ಅನ್ನೋದು ಏನಿಲ್ಲ. ಇಲ್ಲಿ ನಮ್ಮ ಗ್ರಾಮ ಸಾಸ್ವೆಗಡ ಗ್ರಾಮದಲ್ಲಿ ನಾನು 1907ರಲ್ಲಿ ನಮ್ಮ ನಾಗೇಶ ಆದ ಅವನು ನಾವು 1972ರಲ್ಲಿ ಬೆಂಗಳೂರು ಸೇರಿಕೊಂಡಿದ್ದು. 2007ರಲ್ಲಿ ಅವನು ಬಂದು ನಮ್ಗೆ ತೋರಿಸ್ತಾ ಎಲ್ಲ ದೇವಸ್ಥಾನಗಳು ಕುಸ್ತು ಬಿದ್ದಿದ್ದು. ಅದರಿಂದ ಅವತ್ತು ನಾವು ದೇವಸ್ಥಾನ ಕಟ್ಟಿ ಇವತ್ತವರೆಗೂ ಆ ಯಮ್ಮನ ಆಶೀರ್ವಾದದಿಂದ ವರ್ಷ ನವರಾತ್ರಿ ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಾಯಿದ್ದೀವಿ. ಊರೂರು ಸಹಕಾರ ಇದೆ. ಹಾಗೆ ನಮ್ಮ ದೇವತೆಗಳು ಎಲ್ಲ ಗ್ರಾಮ ದೇವತೆಗಳು ಆಶೀರ್ವಾದ ನಮಗಿದೆ. ಅದರಿಂದ ನಾವು ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಾಯಿದ್ದೀವಿ. ಸರ್, 9 ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರ? ಹೌದು, 2007ರಿಂದ 9 ದಿವಸನೂ ಖಂಡಿತವಾಗಲೂ ಕಾರ್ಯಕ್ರಮವನ್ನು ನಡೆಸ್ಕೊಂಬರ್ತಾಯಿದ್ದೀವಿ. ಹಾಗೆ ಈ ವರ್ಷ 11 ದಿವಸ ಬಿದ್ದಿದೆ. ಅದರಿಂದ 11 ದಿವಸನೂ ಆ ಯಮ್ಮನ ಕಾರ್ಯಕ್ರಮವನ್ನು ಮಾಡಿ ಊರು ಗ್ರಾಮಸ್ಥರು ಪ್ರತಿಯೊಬ್ಬರು ಬಂದು ಆಶೀರ್ವಾದ ತೆಗೆದುಕೊಂಡು ಹೋಗೋರೆ. ಸರ್, ಇವತ್ತಿನ ವಿಶೇಷತೆ ಏನು? ಇವತ್ತಿನ ವಿಶೇಷ ಏನಂದರೆ ಯಲ್ಲಮ್ಮ, ಮಾರಮ್ಮ, ಚೌಡೇಶ್ವರಮ್ಮ 3 ದೇವರು ಮೆರವಣಿಗೆ ಇದೆ, ಪುಷ್ಪ ಇದೆ. ಮೆರವಣಿಗೆ ಮುಗಿಸ್ಕೊಂಡು ಬಂದು ಬೆಳಿಗ್ಗೆ 11 ಗಂಟೆಗೆ ಪ್ರಸಾದ ಇದೆ. ಬಂದು ಎಲ್ಲರೂ ಪ್ರಸಾದ ಸ್ವೀಕರಿಸಬೇಕು ಅಂತ ವಿನಂತಿ. ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಮೇಡಮ್, ನೀವು ಹಂಗೆ ಬನ್ನಿ, ಎರಡು ಮಾತಾಡಿ. ಸಾಸ್ವೆಗಡ ಗ್ರಾಮದಲ್ಲಿ ಅದ್ದೂರಿಯಾಗಿ ವಿಜಯದಶಮಿನ ಆಚರಣೆ ಮಾಡ್ತೀವಿ. ವೆಂಕಟೇಶ್ ಗೌಡರ ಮುಖಂಡತ್ವದಲ್ಲಿ ನಮ್ಮ ಸಾಸ್ವೆಗಡದ ಯುವ ಮುಖಂಡರು, ಮಹಿಳೆಯರು, ಮಕ್ಕಳು ಅನ್ನೋದೇ ಎಲ್ಲ ಊರಿನ ಹಿರಿಯರು ಎಲ್ಲ ಸೇರಿ ಇವತ್ತಲೇ ಒಂದು ಕಾರ್ಯಕ್ರಮ ಅಲ್ಲ, 9 ದಿನಗಳಿಂದ ಊರಿನ ಬೀದಿಗಳಲ್ಲಿ ಲೈಟ್ ಅರೇಂಜ್ಮೆಂಟ್ ಇರ್ಬೋದು, ದೇವ್ರ ಪೂಜೆ ಇರ್ಬೋದು, ಬೆಳೆ ಸಂಜೆ ಎಲ್ಲ ಒಂಥರದ ಒಂದು ವ್ಯವಸ್ಥೆಯನ್ನು ನಮ್ಮ ಊರಿನ ಹಿರಿಯರು, ಕಿರಿಯರು ಅನ್ನೋದೇ ಎಲ್ಲರೂ ಸೇರಿ ಈ ಒಂದು ಊರಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇವತ್ತಿನ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತದೆ. ಜಾತ್ರೆಗಿಂತಲೂ ಚೆನ್ನಾಗಿ ನಡೀತದೆ. ಸುಮಾರು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಹಿರಿಯರವರೆಗೂ ಭಾಗವಹಿಸಿದ್ದಾರೆ. ವೆಂಕಟೇಶ್ ಗೌಡರಿಗೆ ಶುಭಾಶಯಗಳು ಹೇಳಬೇಕು. ಇಷ್ಟು ಜನ ನಿಂತ್ಕೊಂಡು ಮಾಡೋದಕ್ಕೆ ನಮ್ಮ ವೆಂಕಟೇಶ್ ಗೌಡರು, ಮಾರಮ್ಮ, ಎಲ್ಲಮ್ಮ, ಮುಳ್ಕಂಠಮ್ಮ ಎಲ್ಲ ನಿಂತ್ಕೊಂಡು ಇಷ್ಟು ಮಾಡಬೇಕು ಅಂದರೆ ಗ್ರೇಟ್. ಇದು ದಿನ ಅನ್ನದಾನ ಮಾಡ್ತಾರೆ, 11 ದಿವಸನೂ ಅನ್ನದಾನ ಮಾಡವ್ರೆ. ಶಭಾಷ್ ಹೇಳಬೇಕು ಅಂದರೆ ಗ್ರೇಟ್ ಅವರು.